ಸರ್ಕಾರ ರಚನೆಗೆ ತಮಿಳುನಾಡಿನಲ್ಲಿ ಜನನಾಯಕನ್ ಸರ್ಕಸ್ ನಡೀತಾ ಇದೆ. ಮತ್ತೆ ಟಿವಿಕೆ ಶಾಸಕರ ಸಭೆ ಕರೆದಿದ್ದಾರೆ. ಮುಖ್ಯಸ್ಥ ವಿಜಯ್ ಟಿವಿಕೆ ಕೇಂದ್ರ ಕಚೇರಿಯಲ್ಲಿ ಶಾಸಕರ ಜೊತೆ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಶಾಸಕರ ಜೊತೆ ಮಾತುಕತೆ ನಡೆದಿದೆ. ಯಾರ ಬೆಂಬಲ ಪಡಿಬೇಕು, ಹೇಗೆ ಸರ್ಕಾರ ರಚನೆ ಮಾಡಬೇಕು, ಮುಂದೆ ಏನೆಲ್ಲ ಮಾಡಬಹುದು ಅನ್ನೋದರ ಬಗ್ಗೆ ವಿಜಯ್ ಶಾಸಕರ ಜೊತೆ ಚರ್ಚೆ ಮಾಡ್ತಿರೋದು. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಹಾದಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಒಂದು ಕಡೆ ಟಿವಿಕೆ ಬಹುಮತ ಸಾಬೀತುಪಡಿಸುವಂತಹ ಪ್ರಯತ್ನದಲ್ಲಿದ್ರೆ, ಮತ್ತೊಂದು ಕಡೆ ಎಐಎಡಿಎಂಕೆ ಟಿವಿಕೆಯ ಲೆಕ್ಕ ಏನಾದರೂ ಉಲ್ಟಾ ಆದ್ರೆ ತಾನು ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದೆಲ್ಲದರ ನಡುವೆ ಎಐಎಡಿಎಂಕೆ ಮತ್ತು ಡಿಎಂಕೆ ಮೈತ್ರಿಯಲ್ಲಿ ಸರ್ಕಾರ ರಚನೆ ಆಗುತ್ತಾ ಅನ್ನುವಂತಹ ಸುದ್ದಿ ಕೂಡ ಬಂದಿದೆ. ಆದರೆ ಇದರ ಬಗ್ಗೆ ಸ್ಟಾಲಿನ್ ಕಡಾಖಂಡಿತವಾಗಿ ನಿರಾಕರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲ ಅಂತ. ಟಿವಿಕೆ ಸರ್ಕಾರ ರಚನೆ ಮಾಡಲಿ, 6 ತಿಂಗಳು ನೋಡೋಣ ಅವರ ಆಡಳಿತವನ್ನ ಅಂತ. ಮತ್ತೊಂದು ಕಡೆ ಸರ್ಕಾರ ರಚನೆಯ ಕಸರತ್ತಿನಲ್ಲಿ ವಿಜಯ್ ಬ್ಯುಸಿ ಇದ್ದಾರೆ. ಬಹುಮತ ಸಾಬೀತಾಗೋದಕ್ಕೆ ಇನ್ನು 5 ಸ್ಥಾನದ ಅವಶ್ಯಕತೆ ಇದೆ. ಚೆನ್ನೈನ ನಟ ವಿಜಯ್ ಮನೆ ಎದುರು ಅಭಿಮಾನಿ ಕಣ್ಣೀರು ಹಾಕಿದ್ದಾರೆ. ವಿಜಯ್ ಸಿಎಂ ಆಗೋದಕ್ಕೆ ಗವರ್ನರ್ ವಿಳಂಬ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಟ ವಿಜಯ್ ಬೇಗ ಸಿಎಂ ಆಗ್ಲಿ ಅಂತ ಅಭಿಮಾನಿ ಕಣ್ಣೀರು ಹಾಕಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.